ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ನೋಡ್ತಿದ್ದೀರಾ ನಮ್ಮ ಅನ್ವೇಷಣ ಯೂಟ್ಯೂಬ್ ಚಾನಲ್. ಸೊ 10 ಮಿನಿಟ್ಸ್ ಡೆಲಿವರಿ, ನಮ್ಮ ಡೆಲಿವರಿ ಜಾಬಲ್ಲಿ 10 ಮಿನಿಟ್ಸ್ ಅನ್ನೋ ಈ ಒಂದು ಡೆಲಿವರಿ ಜಾಬ್ ಕಾನ್ಸೆಪ್ಟ್ ಏನು ಬಂತೋ ಬಂದಮೇಲೆ ಸುಮಾರು ಜನ ಡೆಲಿವರಿ ಬಾಯ್ಸು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ನಿಜ ಹೇಳಬೇಕು ಅಂತಂದರೆ ಸುಮಾರು ಜನ ಈ ಒಂದೇನು 10 ಮಿನಿಟ್ಸ್ ಅಂತ ಬಂತು, ಸೊ ಸಿಕ್ಕಾಪಟ್ಟೆ ಜನ ಲೈಕ್ ಸಿಗ್ನಲ್ ಜಂಪ್ ಮಾಡೋದು, ಒನ್ ವೇಲ್ ಹೋಗೋದು, ರ್ಯಾಶ್ ಡ್ರೈವು, ಅದಾದಮೇಲೆ ವಿತೌಟ್ ಹೆಲ್ಮೆಟು, ತುಂಬ ನಮ್ಮ ಡೆಲಿವರಿ ಬಾಯ್ಸ್ ಡೆಲಿವರಿ ಇದರಲ್ಲಿ ಜಾಸ್ತಿ ಆಗಿದೆ ಈ 10 ಮಿನಿಟ್ಸ್ ಡೆಲಿವರಿ ಕಾನ್ಸೆಪ್ಟ್ ಬಂದ ಮೇಲೆ. ಈ ಒಂದು ಕಾನ್ಸೆಪ್ಟ್ನ ಫಸ್ಟ್ ತಂದಿದ್ದು ಯಾರಂತ ನಮಗೂ ಗೊತ್ತಿಲ್ಲ, ಆದರೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ ಇದ್ರ ಬಗ್ಗೆ ಮಾಡಿದ್ದು ಬ್ಲಿಂಕಿಟ್ ಅವರು, ಅದ್ರ ಜೊತೆಗೆ ಜಪ್ಟೋದವರು. ಇವ್ರು ಏನು ಈ 10 ಮಿನಿಟ್ಸ್ ಡೆಲಿವರಿ ಅಂತ ಸ್ಟಾರ್ಟ್ ಮಾಡಿದ್ರು, ಅದಾದ್ಮೇಲೆ ಎಲ್ಲ ಅಪ್ಲಿಕೇಶನ್ ಅವರು ಕೂಡ ಇದನ್ನ ಶುರು ಮಾಡ್ಕೊಂಡ್ಬಿಟ್ರು. ಏನಕ್ಕೆ ಅಂತಂದ್ರೆ ಕಸ್ಟಮರ್ಸ್ನ ಅಟ್ರಾಕ್ಷನ್ ಮಾಡೋಕ್ಕೆ, ಕಸ್ಟಮರ್ಸು ಅವ್ರ ಅಪ್ಲಿಕೇಶನ್ ಅಲ್ಲಿ ಆರ್ಡರ್ನ ಮಾಡಬೇಕು ಅಂತ. ಸೊ ಇದು ಮೊದ್ಲಿಗೆ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಈ ಜಪ್ಟೋ, ಈ ಬ್ಲಿಂಕಿಟ್ಟು ಇವೆಲ್ಲ ಇತ್ತಲ್ವಾ, ಇದೆಲ್ಲ ಲೈಕ್ ಈ ಕಂಪ್ನಿಯವರೆಲ್ಲ ಬೇಗ ಬೇಗ ಈ ಕಸ್ಟಮರ್ಸ್ಗೆ ಡೆಲಿವರಿ ಇದು ಮಾಡ್ತೀವಿ ಅಂದ್ಬಿಟ್ಟು ಲೈಕ್ ಆ ಥರ ಸ್ಟಾರ್ಟ್ ಆಗಿದ್ದು. ಸೊ ಇದು ಒಂಥರ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಯಿತು. ಬಟ್ ಈಗ ಅದಕ್ಕೆ ಅಂತ್ಯ ಕಾಡಿದೆ, ಅದು ಕೊನೆಗೊಂಡಿದೆ ಅಂತ ಹೇಳ್ಬೋದು. ಸೊ ವಿಷಯ ನಿಮಗೆಲ್ಲ ಗೊತ್ತಿದೆ. 10 ಮಿನಿಟ್ಸ್ ಡೆಲಿವರಿ ಅನ್ನೋ ಕಾನ್ಸೆಪ್ಟ್ ಏನಿತ್ತು ಅದು ಬಂದು ಈಗ ಸ್ಟಾಪ್ ಆಗಿದೆ. ಸೊ ಇದಕ್ಕೆಲ್ಲ ಸ್ಟಾಪ್ ಆಗೋಕ್ಕೆ ರೀಸನ್ ಏನು, ಅಥವಾ ಇದಕ್ಕೆ ಏನೆಲ್ಲ ನಡೀತು, ಸೊ ಇದರಿಂದ ಏನಂತ ನೀವೆಲ್ಲ ತಿಳ್ಕೊಬೇಕು ಅಂತಂದರೆ, ಇದ್ರ ಬಗ್ಗೆ ಲಾಸ್ಟ್ ಇಯರು ಸೊ ಡಿಸ್ಕಷನ್ ಆಗಿರುತ್ತೆ ಅಸೆಂಬ್ಲಿಯಲ್ಲಿ. ಸೊ ಈ 10 ಮಿನಿಟ್ಸ್ ಡೆಲಿವರಿ ಬಗ್ಗೆ, ಲೈಕ್ ಇದ್ರ ಇಂಪ್ಯಾಕ್ಟ್ ಬಗ್ಗೆ, ಇದ್ರ ಬಗ್ಗೆ ಇರೋಂತಹ ಪ್ರಾಬ್ಲಮ್ಸ್ ಬಗ್ಗೆ, ಸೊ ಇದ್ರ ಬಗ್ಗೆ ಒಂದಷ್ಟು ಏನೆಲ್ಲ ಇತ್ತು ಅದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡಿದಂತಹ ವ್ಯಕ್ತಿ ಬಂದ್ಬಿಟ್ಟು, ಅವರ ಹೆಸರು ಬಂದು ರಾಘವ್ ಚಂದಾ ಅಂತ, ಅವರ ಒಬ್ಬರು ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಇದರಿಂದ ಇಂಪ್ಯಾಕ್ಟ್ ಏನು, ಇದರಿಂದ ಪ್ಲಸ್ ಏನು, ಮೈನಸ್ ಏನು, ಎಲ್ಲ ವಿಚಾರವನ್ನು ಕೂಡ ಚರ್ಚೆ ಮಾಡಿದಾಗ ಅಲ್ಲಿಂದ ಶುರುವಾಗ್ತದೆ ಈ ಒಂದು 10 ಮಿನಿಟ್ಸ್ ಡೆಲಿವರಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಅಂತ್ಯ ಆಡಬೇಕು ಅಂತ. ಯಾಕಂತಂದರೆ ಇದು ನನಗೆ ಗೊತ್ತಿರೋ ಪ್ರಕಾರ, ನಾನೊಬ್ಬ ಡೆಲಿವರಿ ಬಾಯ್ ಆಗಿ ಹೇಳ್ತಿದ್ದೀನಿ, ಈ ಕಾನ್ಸೆಪ್ಟ್ ಬಂದ ಮೇಲೇ ನಾನು ನಿಜ ಹೇಳ್ತಿದ್ದೀನಿ, ಎಷ್ಟೋ ಜನ ಡೆಲಿವರಿ ಬಾಯ್ಸ್ಗೆ ಆಕ್ಸಿಡೆಂಟ್ಸ್ ಆದವು, ಎಷ್ಟೋ ಜನ ಡೆಲಿವರಿ ಬಾಯ್ಸ್ಗೆ ಕಷ್ಟ ಆಯಿತು. ಆದರೆ ಇದು ನಮ್ಮ ಡೆಲಿವರಿ ಬಾಯ್ಸ್ ಇದನ್ನು ಯಾವುದು ಲೆಕ್ಕ ಆಗ್ತಿರ್ಲಿಲ್ಲ. ಅದು ಲೈಕ್ ಹೆಂಗಾಗ್ಬಿಡ್ತು ಅಂತಂದರೆ, ಬೇಗ ಇನ್ಸೆಂಟಿವ್ ಮಾಡಬೇಕು, ಬೇಗ ರೇಟ್ ಕಾರ್ಡ್ ಚೆನ್ನಾಗಿ ಇಟ್ಕೊಬೇಕು, ಸೊ ಬೇಗ ಚೆನ್ನಾಗಿ ದುಡ್ಡು ಮಾಡಬೇಕು ಅನ್ನೋ ಒಂದು ನಮ್ಮ ಒಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ನಮ್ದು ಇರ್ತದಲ್ಲ, ಇವತ್ತು ನಾನು ಅಷ್ಟು ದುಡಿಬೇಕು ಇಷ್ಟು ದುಡಿಬೇಕು ಅಂತ, ಆ ಒಂದು ಮೆಂಟಾಲಿಟಿನ ಯೂಸ್ ಮಾಡಿಕೊಂಡು ಈ ಕಂಪ್ನಿಯವರು ಬಿಟ್ಟಿದ್ದೆ 10 ಮಿನಿಟ್ಸ್ ಡೆಲಿವರಿ ಅಂತ. ಈ 10 ಮಿನಿಟ್ಸ್ ಡೆಲಿವರಿ ನಾನು ಆಗಲೇ ಹೇಳ್ದಂಗೆ, ಫಸ್ಟ್ ಆಫ್ ಆಲ್ ಈ ಕಂಪ್ನಿಗಳು, ಗ್ರಾಸರಿ ಕಂಪ್ನಿಗಳು ಸ್ಟಾರ್ಟ್ ಮಾಡಿದ್ದು. ನಿಮಗೆಲ್ಲ ಗೊತ್ತಿದೆ, ಈ ಗ್ರಾಸರೀಸ್ ಸೊ ಬೇಗ ಪ್ಯಾಕ್ ಮಾಡ್ಬೋದು, ಸೊ ಅದರಿಂದ ಬೇಗ ಪ್ಯಾಕ್ ಮಾಡಿ ಕೊಡ್ಬೋದು, ಸೊ ಅದನ್ನು ತೊಗೊಂಡೋಗಿ ಕಸ್ಟಮರ್ಗೆ ಬೇಗ ಕೊಡ್ಬೋದು ಅಂತ. ಈ ಗ್ರಾಸರಿ ಡೆಲಿವರಿ ಹಬ್ಬಗಳು ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ಎಲ್ಲೂ ಕೂಡ ಈ ಗ್ರಾಸರಿ ಡೆಲಿವರಿ ಪಾರ್ಟ್ನರ್ಸು, ನನಗೆ ಗೊತ್ತಿರೋ ಪ್ರಕಾರ 70% ಡೆಲಿವರಿ ಪಾರ್ಟ್ನರ್ಸು ಹೆಲ್ಮೆಟ್ ಹಾಕಲ್ಲ, ಒನ್ ವೇಲ್ ಹೋಗೋದು, ಸಿಗ್ನಲ್ ಜಂಪ್ ಮಾಡೋದು, ಓವರ್ ಸ್ಪೀಡು, ಸೊ ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದೆ ಬಿಕಾಸ್ ಆಫ್ 10 ಮಿನಿಟ್ಸ್ ಡೆಲಿವರಿ. 10 ಮಿನಿಟ್ಸಲ್ಲಿ ನೀನು ಡೆಲಿವರಿ ಕೊಡಲಿಲ್ಲ ಅಂತಂದರೆ ನಿನ್ನ ರೇಟ್ ಕಾರ್ಡ್ ಬಿದ್ದೋಗ್ಬಿಡುತ್ತೆ. ರೇಟ್ ಕಾರ್ಡ್ ಬಿದ್ದೋಗ್ಬಿಟ್ರೆ ಆರ್ಡ್ರ್ಗಳು ಕವರ್ ನಿನಗೆ ಬರಲ್ಲ. ಸೊ ಈ ಒಂದು ಮೆಂಟಾಲಿಟಿಯಿಂದ ಬೇಗ ಕೊಡಬೇಕು ಅನ್ನೋದಕ್ಕೋಸ್ಕರ ಸಿಗ್ನಲ್ ಜಂಪ್ಗಳು, ಆಕ್ಸಿಡೆಂಟ್ಗಳು, ಒನ್ ವೇಲ್ ಹೋಗೋದು, ಎಷ್ಟೋ ಕಡೆ ಬೈಸ್ಕೊಳ್ಳೋದು, ಸೊ ಸುಮಾರು ನಡೆದೋಗೋಯ್ತು. ಅದರಲ್ಲೂ ಎಕ್ಸ್ಪೆಷಲಿ ನಾರ್ತ್ ಇಂಡಿಯನ್ಸ್ ಡೆಲಿವರಿ ಪಾರ್ಟ್ನರ್ಸ್ ಅಂತ ಏನಿದ್ದಾರೆ, ಈ ಇಳ್ಳು ಗಾಡಿಗಳಲ್ಲಿ ಹೊಡಿತಾರಲ್ಲ, ಅವ್ರದ್ದಂತೂ ತುಂಬ ಅತಿರೇಕಗಳು ಸುಮಾರು ಕಡೆ ಅಂದರೆ ಆಕ್ಸಿಡೆಂಟ್ಗಳಾಗಿರ್ಬೋದು, ಗಲಾಟೆಗಳಾಗಿರ್ಬೋದು, ತುಂಬ ಆದವು ಈ ಒಂದು 10 ಮಿನಿಟ್ಸ್ ಡೆಲಿವರಿಯಿಂದ. ಸೊ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗೆ ಒಂದು ಸೇಫ್ ಆ್ಯಂಡ್ ಇದು ಆಗಬೇಕು. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರೋ ಪ್ರಕಾರ ಈ 10 ಮಿನಿಟ್ಸ್ ಡೆಲಿವರಿ ಏನಿದೆ ಸ್ಟಾಪ್ ಆಗಿದ್ದು, ನನ್ನ ಪ್ರಕಾರ ತುಂಬ ನನಗೆ ಲೈಕ್ ಖುಷಿ ಆಗ್ತಿದೆ. ಏನಕ್ಕೆ ಎಷ್ಟೋ ಆಕ್ಸಿಡೆಂಟ್ಸ್ ಆಗೋದು ಕಮ್ಮಿ ಆಗುತ್ತೆ. ಬಿಕಾಸ್ ಇನ್ನು ಮುಂದೆ ಇನ್ ಕೇಸ್ ಏನಾದರೂ ಈ 10 ಮಿನಿಟ್ಸ್ ಡೆಲಿವರಿ ಅನ್ನೋದು ಫುಡ್ಡಲ್ಲೂ, ಆಲ್ಮೋಸ್ಟ್ ಕೆಲವು ಅಪ್ಲಿಕೇಶನಲ್ಲಿ ಫುಡ್ಡಲ್ಲೂ ಬಂದುಬಿಟ್ಟಿತ್ತು. ಅಕಸ್ಮಾತ್ ಫುಡ್ಡಲ್ಲೂ ಬರೋಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಅಂತೂ ನಿಲ್ಸೋಕ್ಕೆ ಆಗಲ್ಲ. ಸೊ ಅವಾಗ ಇನ್ನೂ ಸಿಕ್ಕಾಬಟ್ಟೆ ಕಷ್ಟ ಆಗ್ಬಿಡುತ್ತೆ. ಸೊ ಈ ಯಾವ ಅಪ್ಲಿಕೇಶನಲ್ಲಿ ಫುಡ್ ಇದಿತ್ತು ಅಂದರೆ, ನನಗೋರೋ ಪ್ರಕಾರ ಬ್ಲಿಂಕಿಟಲ್ಲಿ, ಜಪ್ಟೋದಲ್ಲಿ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ನಲ್ಲಿ, ಸೊ ಈ ಥರ ಎಲ್ಲದರಲ್ಲೂ ಇತ್ತು. ಇದಕ್ಕೆ ಈಗ ಕೇಂದ್ರ ಸರ್ಕಾರ ಕ್ಲೀನಾಗಿ ಖಂಡಿತವಾಗ್ಲೂ ಇದು ಬೇಡ ಅಂದ್ಬಿಟ್ಟು ಇದಕ್ಕೆ ಒಂದು ಅಂತ್ಯ ಆಡಿದೆ. ಸೊ ಇನ್ನು ಮುಂದೆ ನನಗೋದಿರೋ ಪ್ರಕಾರ ಯಾವುದೇ ಅಪ್ಲಿಕೇಶನಲ್ಲೂ 10 ಮಿನಿಟ್ಸ್ ಡೆಲಿವರಿ ಅನ್ನೋ ಕಾನ್ಸೆಪ್ಟ್ನ ತರಬಾರ್ದು ಅನ್ನೋದು ಕೇಂದ್ರ ಸರ್ಕಾರದಿಂದ ಕ್ಲಿಯರಾಗಿ ಬಂದೈತೆ. ಸೊ ಇದು ನನಗೋದಿರೋ ಪ್ರಕಾರ ನಮ್ಮ ಡೆಲಿವರಿ ಬಾಯ್ಸ್ಗೆ ಎಷ್ಟೋ ಸೇಫ್ ಅಂತ ಹೇಳ್ಬೇಕು. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ
ಮೊದಲೇ ನಾವು ಟೆನ್ಷನ್ನು, ಟಾರ್ಗೆಟ್ ಮಾಡಲೇಬೇಕು, ಮತ್ತು ಟಾರ್ಗೆಟ್ ಹೊಡಿಲೇಬೇಕು, ಇವತ್ತಿಷ್ಟು ಆರ್ಡ್ರನ್ನ ಮಾಡಲೇಬೇಕು, ಇವತ್ತಿಷ್ಟು ಅರ್ನಿಂಗ್ನ ಮಾಡಲೇಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾವು ಬಂದಿರ್ತೀವ. ಸೊ ಅದರಲ್ಲೂ ಈ 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದ ಮೇಲಂತೂ ತುಂಬ ಜನ ನಾನು ನೋಡಿದ್ದೀನಲ್ಲ, ನಾನು ಎಷ್ಟೋ ಜನ ಹುಡುಗರನ್ನ ಮಾತಾಡ್ಸಿದ್ದೀನಲ್ವಾ, ಯಾಕೆ ಬ್ರೋ ಅಷ್ಟೊಂದು ರ್ಯಾಶ್ ಆಗೋಯ್ತೀರಾ, ಅದಾದಮೇಲೆ ಸಿಗ್ನಲ್ ಜಂಪ್ಗಳು, ಹೆಲ್ಮೆಟ್ ಹಾಕೋದಂದರೆ ಬ್ರೋ ಬೇಗ ಬೇಗ ಹೋಗಬೇಕು ಬ್ರೋ, ಬೇಗ ಬೇಗ ಕೊಡಬೇಕು ಬ್ರೋ, ಇಲ್ಲಾಂದರೆ ರೇಟ್ ಕಾರ್ಡ್ ಕಮ್ಮಿ ಆಗ್ಬಿಡುತ್ತೆ, ರೇಟ್ ಕಾರ್ಡ್ ಕಮ್ಮಿ ಆಗ್ಬಿಟ್ರೆ ಆರ್ಡರ್ಗಳು ಕಮ್ಮಿ ಆಗ್ಬಿಡುತ್ತೆ ಅಂತ ಸುಮಾರು ಜನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಈಗ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬಂದಿದೆ, ಆ ಆರ್ಟಿಕಲ್ನ ನಿಮಗೆ ಓದಿ ನಿಮಗೆ ತಿಳಿಸ್ಕೊಡ್ತೀನಿ. ಕಾರ್ಮಿಕರ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಬ್ಲಿಂಕಿಟ್, ಝೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ ಮುಂತಾದ ಕಂಪನಿಗಳಿಗೆ 10 ಮಿನಿಟ್ಸ್ ಡೆಲಿವರಿ ಎಂಬ ಪ್ರಚಾರವನ್ನು ನಿಲ್ಲಿಸಲು ಹೇಳಿದೆ. ಕಾರ್ಮಿಕ ಸಚಿವ ಮುನ್ಸ್ಕಾ ಮಂಡ್ವಿಯಾ ಅವರು, ಸಾರಿ ಫಾರ್ ಅವ್ರ ಹೆಸರು ಸರಿಯಾಗಿ ಓದಲಿಲ್ಲ ಅಂದರೆ, ಮುನ್ಸ್ಕಾ ಮಂಡ್ವಿಯಾ ಅವರು ಅಧಿಕಾರಿಗಳ ಜೊತೆ ಮಾತನಾಡಿ ಡೆಲಿವರಿ ಮಾಡುವವರಿಗೆ ಒತ್ತಡ ಆಗದಂತೆ ಸಮಯದ ಕಟ್ಟುನಿಟ್ಟಾದ ಭರವಸೆಯನ್ನು ತೆಗೆದುಹಾಕುವಂತೆ ಸೂಚಿಸಿದೆ. ಬ್ಲಿಂಕಿಟ್ ಈಗಾಗಲೇ 10 ನಿಮಿಷ ಡೆಲಿವರಿ ಎನ್ನುವ ಮಾತನ್ನು ತನ್ನ ಆ್ಯಪ್ ಮತ್ತು ಜಾಹೀರಾತುಗಳಲ್ಲಿ ಆಲ್ರೆಡಿ ತೆಗೆದುಹಾಕಿದೆ. ಝೆಪ್ಟೋ ಮತ್ತು ಸ್ವಿಗ್ಗಿ ಕೂಡ ಇಂತಹ ಡೆಲಿವರಿ ಸಮಯ ಭರವಸೆಯನ್ನು ಬದಲಾಯಿಸುವಂಥ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಇದೆ. ಖಂಡಿತವಾಗ್ಲೂ ಮಾಡಲೇಬೇಕು ಕೂಡ. ಅತಿ ವೇಗದ ಡೆಲಿವರಿ ಕಾರಣದಿಂದ ಡೆಲಿವರಿ ಮಾಡುವವರ ಮೇಲೆ ಒತ್ತಡ, ಅಪಾಯ ಮತ್ತು ಆಕ್ಸಿಡೆಂಟ್, ಟೆನ್ಷನ್ಸ್, ಕೆಲಸದ ಸಮಸ್ಯೆಗಳ ಹೆಚ್ಚಾಗುತ್ತಿರುವುದರಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸೊ ಗಿಗ್ ವರ್ಕರ್ಸ್ಗೆ ಒಂದು ಒಳ್ಳೆಯ ಪರಿಣಾಮ ಇದು ಅಂತ ನನಗನ್ನಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳು ಇನ್ನು ಮುಂದೆ ತೆಗಿಲೇಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡಿರೋಂಥವ್ರು ಮತ್ತು ಇದ್ರ ಹಿಂದೆ ಓಡಾಡಿರೋರು ಪ್ರತಿಯೊಬ್ಬರಿಗೂ ನನ್ನ ಪ್ರಕಾರ ತುಂಬ ಥ್ಯಾಂಕ್ಸ್. ಬಿಕಾಸ್ ಆಫ್ ನಮ್ಮ ಡೆಲಿವರಿ ಬಾಯ್ಸ್ನ, ಬಿಕಾಸ್ ಗಿಗ್ ವರ್ಕರ್ಸ್ ಅಂತ ಏನು ಕನ್ಸಿಡರ್ ಮಾಡಿ, ಲೈಕ್ ಇದ್ರ ಹಿಂದೆ ಲೈಕ್ ನಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಂದು 10 ನಿಮಿಷದಲ್ಲಿ ಒಂದು ಆರ್ಡ್ರನ್ನ. ಬಿಕಾಸ್ ಇನ್ನೊಂದು ಹೇಳ್ಬಿಡ್ತೀನಿ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದಂದ್ರೆ ಒಂದಷ್ಟು ಜನಕ್ಕೆ ಇದರಲ್ಲಿ ಒಂದು ಇದು ಇರ್ಬೋದು. ಓಕೆ, 10 ಮಿನಿಟ್ಸ್ ಡೆಲಿವರಿ ಅಂದರೆ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಏನಾದರೂ 10 ಕಿಲೋಮೀಟರ್ ದೂರದಲ್ಲಿದ್ದರೆ ಹೆಂಗೆ 10 ಮಿನಿಟ್ಸಲ್ಲಿ ಕೊಡೋಕ್ಕಾಗುತ್ತೆ ಅಂತ. ಸೊ ಇದಕ್ಕೆ ಕಂಪ್ನಿಯವ್ರು ಮಾಡ್ತಿದ್ದೇನಪ್ಪ ಅಂತಂದರೆ 10 ಮಿನಿಟ್ಸ್ ಡೆಲಿವರಿ ವಿತಿನ್ 5 to 3 ಕಿಲೋಮೀಟರ್ಸ್ ಅಂಡರಲ್ಲಿ ಇರ್ತಿತ್ತು. ಸೊ 5 to 3 ಕಿಲೋಮೀಟರ್ಸ್ ಅಂಡರಲ್ಲಿ ಅಂದರೂ ಕೂಡ ನನಗೆ ಗೊತ್ತಿರೋ ಪ್ರಕಾರ 3 ಕಿಲೋಮೀಟರ್ಸ್ ಅಂದು ಓಕೆ ಪಾಸಿಬಲ್ 2.5 ಕಿಲೋಮೀಟರ್ ಅಂದರೂ ಕೂಡ ನಮ್ಮ ಬೆಂಗಳೂರಲ್ಲಿ 10 ಮಿನಿಟ್ಸಲ್ಲಿ ಆರ್ಡ್ರನ್ನ ಪಿಕಪ್ ಈಗ ಕಸ್ಟಮರ್ ಬುಕ್ ಮಾಡಿ 10 ಮಿನಿಟ್ಸ್, ಈಗ ನನಗೆ ಆರ್ಡ್ರ್ ರೆಸೈನ್ ಆಗಿ ನಾನು ಹೋಗಿ ಪ್ಯಾಕರ್ದ ಪಿಕ್ ಮಾಡ್ಕೊಳ್ಳೋಕೆ ಅಲ್ಲಿಗೇ ಒಂದು 5 ಮಿನಿಟ್ಸ್ ಹೋಗ್ಬಿಡುತ್ತೆ. ಓಕೆನಾ, ನಾನು ಎಲ್ಲೇ ಈಗ ಫಾರ್ ಎಕ್ಸಾಂಪಲ್ ನಾನು ಬಂದು ಸ್ಟೋರ್ ಹತ್ರ ಇರ್ತೀನಿ, ನನಗೆ ಆರ್ಡ್ರ್ ಬರುತ್ತೆ, ನಾನು ಹೋಗಿ ಆರ್ಡ್ರನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಪ್ಯಾಕರ್ನ ಅದನ್ನು ಪ್ಯಾಕ್ ಮಾಡ್ಕೊಳ್ಳೋಕ್ಕೆ 5 ಮಿನಿಟ್ಸ್ ಇರ್ತದೆ. 5 ಮಿನಿಟ್ಸಲ್ಲಿ ನನ್ನ ಕಸ್ಟಮರ್ ಲೊಕೇಶನಿಂದ ಇನ್ನು 5 ಮಿನಿಟ್ಸಲ್ಲಿ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನೂ ಆಕ್ಚುಲಿ ಲೇಟೇ ಆಗುತ್ತೆ. ಅಂದರೆ ರೈಡರ್ಗೆ ಆರ್ಡ್ರ್ ಬಂದು ರೈಡರ್ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಿಕೊಂಡು ಹಬ್ಬ ಹತ್ರ ಹೋಗಿ ಸ್ಕ್ಯಾನ್ ಮಾಡಿ ಆರ್ಡರ್ನ ತೊಗೊಂಡು ಅದನ್ನು ಪಿಕ್ ಮಾಡಿಕೊಂಡು ಕಸ್ಟಮರ್ ಹತ್ರ ಹೋಗೋಕ್ಕೆ 15ರಿಂದ 20 ನಿಮಿಷ. ಅದೇನೋ ವಿತಿನ್ 2 ಕಿಲೋಮೀಟರ್ಸ್ ಅಂಡರ್ ಏನಾದರೂ ಅಕಸ್ಮಾತ್ ಕಸ್ಟಮರ್ ಇದ್ದರೆ ಕೂಡ 15ರಿಂದ 20-25 ನಿಮಿಷ ಖಂಡಿತವಾಗ್ಲೂ ಬೇಕೇ ಬೇಕು ನಮ್ಮ ಬೆಂಗಳೂರಲ್ಲಿ ನಾವು ಒಂದು ಡೆಲಿವರಿನ ಮಾಡಬೇಕು ಅಂತ. ಆದರೆ ಈ ಕಂಪ್ನಿಯವರು ಅವರ ಒಂದು ಅಂದರೆ ಲೈಕ್ ಜಾಸ್ತಿ ಆರ್ಡರ್ಸ್ ಬರಬೇಕು, ಜಾಸ್ತಿ ಆರ್ಡರ್ಸ್ ಮಾಡ್ಕೊಬೇಕು, ಕಸ್ಟಮರ್ಸ್ನ ಅಟ್ರಾಕ್ಷನ್ ಮಾಡ್ಕೊಬೇಕು. ಕಸ್ಟಮರ್ನ ಅಟ್ರಾಕ್ಷನ್ ಮಾಡ್ಕೊಂಡ್ರೆ ಜಾಸ್ತಿ ಆರ್ಡರ್ಗಳು ಬರ್ತದೆ, ಅವ್ರಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅವ್ರ ಕಂಪ್ನಿಗೆ ಅಂತ ಹೇಳ್ಬಿಟ್ಟು ಡೆಲಿವರಿ ಬಾಯ್ಸ್ನ ರಿಸ್ಕಲ್ಲಿಟ್ಟು ಈ ಒಂದು 10 ಮಿನಿಟ್ಸ್ ಡೆಲಿವರಿ ಅಂತ ಒಂದನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಅದಕ್ಕೆ ಖುಷಿ ಆಗ್ತಿದೆ, ಬಿಕಾಸ್ ಅದು ಅಂತ್ಯ ಆಗ್ತಾ ಇದೆ. ಸೊ ಇದು ಸ್ಟಾರ್ಟಿಂಗ್ ಇದು ಬಂದಾಗ್ಲಿಂದ ಕೂಡ ನಾವು ಹೇಳ್ಕೊಂಡೇ ಬರ್ತಾ ಇದ್ವಿ. ಸೊ ನಮಗಂತೂ ಲೈಕ್ ಪರ್ಟಿಕ್ಯುಲರಿ ನನಗೆ ಇಷ್ಟನೇ ಇರಲಿಲ್ಲ. ಬಿಕಾಸ್ ನಾನು ಹೇಳಿದ್ನಲ್ಲ, ಮೊದಲೇ ನಮ್ಮ ಟ್ರಾಫಿಕಲ್ಲಿ ಗಾಡಿ ಓಡಿಸೋದು ತುಂಬ ಅಂದರೆ ತುಂಬ ಕಷ್ಟ. ಒಂದು ಸಿಗ್ನಲಲ್ಲಿ ನಾವೇನಾದರೂ ಸಿಗಾಕೊಂಡಿದ್ದೀವಿ ಅಂತಂದರೆ ಮಿನಿಮಮ್ ಅಂದ್ರೂ ಒಂದಷ್ಟು ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. ಒಂದು ಟ್ರಾಫಿಕಲ್ಲಿ ಸಿಗಾಕೊಂಡ್ರು ಕೂಡ ಟೈಮ್ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ನಾನು 10 ಮಿನಿಟ್ಸಲ್ಲಿ ನಾನು ಡೆಲಿವರಿ ಕೊಡಲೇಬೇಕು ಅನ್ನೋ ಒಂದು ಪ್ರೆಷರ್ ಆ್ಯಂಡ್ ಟೆನ್ಷನ್ಗೆ ನಾವು ಯಾವ ರೀತಿ ಗಾಡಿನ ಓಡಿಸ್ಬೋದು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ರೀಸನ್ಗೆ ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಸುಮಾರು ಆಕ್ಸಿಡೆಂಟ್ಗಳನ್ನ ನನಗೆ ಇರೋ ಎಕ್ಸ್ಪೀರಿಯನ್ಸ್ ಪ್ರಕಾರ, ಡೆಲಿವರಿ ಬಾಯ್ ನಾನು ಕೆಲಸ ಮಾಡಿರೋ ಪ್ರಕಾರ ಈ 10 ಮಿನಿಟ್ಸ್ ಅಂತ ಬಂದ ಮೇಲೇ ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಅದಕ್ಕೂ ಮುಂಚೆ ಆಗ್ತಾ ಇತ್ತು, ಇಲ್ಲ ಅನ್ನಲ್ಲ, ಬಟ್ ಆದರೆ ಕಮ್ಮಿ ಆಗ್ತಿತ್ತು. ಓಕೆನಾ, ಸೊ ಅದಕ್ಕೂ ಮುಂಚೆ ಕೂಡ ಪ್ರೆಷರ್ ಇದ್ದಿದ್ದೆ ನಮಗೆ. ಮೊದಲನೇದಾಗಿ ನಾನು ಆಗಲೇ ಹೇಳ್ದಂಗೆ ಇನ್ಸೆಂಟಿವ್ ಮಾಡಲೇಬೇಕು, ಇಷ್ಟು ಅರ್ನಿಂಗ್ಸ್ನ ಮಾಡಲೇಬೇಕು, ಆ್ಯಂಡ್ ಟಾರ್ಗೆಟ್ ಹೊಡಿಲೇಬೇಕು ಅನ್ನೋ ಒಂದು ಟೆನ್ಷನಲ್ಲಿ, ಒಂದು ಪ್ರೆಷರಲ್ಲಿ, ಒಂದು ಒತ್ತಡದಲ್ಲಿ ನಾವು ಇದ್ದೇ ಇರ್ತೀವಿ. ಅದರಲ್ಲೂ ಈ ಥರದ್ದು ಬಂದ ಮೇಲೆ ಅಂತೂ ಸುಮಾರು ಆಕ್ಸಿಡೆಂಟ್ಗಳು, ಸುಮಾರು ನಾವು ಸಿಗ್ನಲ್ ಜಂಪ್ಗಳಾಗುವಂಥದ್ದು ಸುಮಾರನಂತೂ ನಮ್ಮ ಬೆಂಗಳೂರಲ್ಲೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಸುಮಾರು ಪ್ರಾಬ್ಲಮ್ಸು ಇದರಿಂದ ಕ್ರಿಯೇಟ್ ಆಗಿತ್ತು. ಆದರೆ ಇವತ್ತು ಇದೊಂದು ಅಂತ್ಯ ಆಗಿದೆ. ಅಂದರೆ ಸುಮಾರು ನಾರ್ತ್ ಇಂಡಿಯನ್ಸಲ್ಲಿ ಸುಮಾರು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಅಥವಾ ಸುಮಾರು ಜನ ಲೈಕ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೋಷಿಯಲ್ ವರ್ಕರ್ಸ್ ಆಗಿರ್ಬೋದು, ಸೊ ಸುಮಾರು ಜನ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ, ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಇದರಿಂದ ಹೋರಾಡಿದ್ದಾರೆ.
ಸೊ ಅವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದರಿಂದ ಯಾರೆಲ್ಲ ಇದಕ್ಕೆ ಶ್ರಮ ಹಾಕಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆಫ್ ನಮ್ಮ ಡೆಲಿವರಿ ಬಾಯ್ಸ್ ಕಷ್ಟ ನಮಗೆ ಗೊತ್ತಿದೆ, ಅದೆಷ್ಟು ಕಷ್ಟ ಆಗುತ್ತೆ, ಅದೆಷ್ಟು ಪ್ರಾಬ್ಲಮ್ಸ್ ಆಗ್ತಿತ್ತು ಅದರಿಂದ ಹೆಂಗೆ ಅಂತ. ಸೊ ಇನ್ನು ಮುಂದೆ ಆದರೂ ನಾನು ಡೆಲಿವರಿ ಬಾಯ್ಸ್ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, 1 ಕಿಲೋಮೀಟರ್ ಅಲ್ಲ, ಅರ್ಧ ಕಿಲೋಮೀಟರ್ ಇರ್ತದ, ಪರವಾಗಿಲ್ಲ, ಹೆಲ್ಮೆಟ್ ಹಾಕ್ಕೊಳ್ಳಿ, ಹುಷಾರಾಗಿ ಗಾಡಿ ಓಡಿಸಿ, ಆರಾಮಾಗಿ ಓಡಾಡಿ. ನೀವೇನಾದರೂ ಹೆಲ್ಮೆಟ್ ಹಾಕ್ತೀರಾ ಲೈಕ್ ಇಲ್ಲೇ ತಾನೆ ಅಂತ ಲೇಸಿ ಮಾಡ್ಕೊಂಡು ನೋಡಿ, ನಾವು ಓಡಾಡ್ತೀವಿ, ನಾವೇನಿಲ್ಲ ಅನ್ನಲ್ಲ. ಬಟ್ ಆದರೂ ಕೂಡ ನಾನು ಹೇಳೋದೊಂದೇ, ಲೈಕ್ ನಮಗೋಸ್ಕರ ಅಲ್ಲ ಅಂದ್ರೂ ನಮ್ಮ ಫ್ಯಾಮ್ಲಿಗೋಸ್ಕರ, ನಮ್ಮ ಫ್ಯಾಮ್ಲಿ ನಮ್ಮನ್ನು ನಂಬ್ಕೊಂಡಿರ್ತದೆ. ಸೊ ದಯವಿಟ್ಟು ಮೊದಲನೇದಾಗಿ ನಮ್ಮ ಕೆಲಸ ಮೊದಲನೇದಾಗೆ ರಿಸ್ಕು, ಅಂಥದ್ರಲ್ಲಿ ನಾವು ಈ ತರಹ ಬೇಜವಾಬ್ದಾರಿಗಳಿಂದ ಕೆಲಸ ಮಾಡಿ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ದುಡಿಯೋಗೋಸ್ಕರ ಲೈಫ್ ಟೈಮ್ ನಮ್ಮ ಲೈಫ್ನ ರಿಸ್ಕ್ನ ತಗೊಳ್ಳೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೋಡಲು ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.